ಅವರು 2 ಕ್ಲಾರಿಫಿಕೇಶನ್ ಕೇಳ್ತಾರೆ. ಮೊದಲನೇದಾಗಿ ಇದು ಅವರ ಅಂಡರ್ ಬರೋದಿಲ್ಲ. ಎರಡನೇದು ಏನ್ ಮಾಡ್ತಾರೆ, ಅದೇನೋ ಸ್ಕೂಲ್ ಮಾಡ್ಬೋದು. ಸಾರಿ, ವಾಲ್ಯೂಮ್ ಅಂತ ಸ್ವಲ್ಪ ಜಾಸ್ತಿ ಮಾಡೋದು. ಸೊ 11th letter was received by Chief Secretary. 9th it was dispatched. 11th it was for further action. 12th they write, the Under Secretary writes, which is beyond their jurisdiction. They take a decision. ಅವ್ರ ವ್ಯಾಪ್ತಿಗೆ ಬರೋದಿಲ್ಲ. ಅವರು 2 ಕೇಳ್ತಾರೆ. ಅವರು 2 ಪ್ರಶ್ನೆಗಳನ್ನ ಎತ್ತಾರೆ. ಒಂದು, ಇದನ್ನ ಸ್ಯಾಂಕ್ಷನ್ ಮಾಡಲಿಕ್ಕೆ ನಾವು ಸ್ಪೀಕರ್ ಪರ್ಮಿಷನ್ ತಗೋಬೇಕು, ಮತ್ತೆ ಒಪಿನಿಯನ್ ಆಫ್ ಎಜಿ ತಗೋಬೇಕು. ಎರಡನೇದು, ಇಡಿ CBIಗೆ ಕೊಡ್ತಾರೆ ಅಂತಾರೆ. ಇದು ನಮ್ಗೆ ಸಂಬಂಧಪಟ್ಟಿದ್ದಲ್ಲ, ಸಂಬಂಧಪಟ್ಟಿದ್ದು, ಇದನ್ನ ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂತ. ಫಸ್ಟ್ ಆಫ್ ಆಲ್ ಅದು ಯಾಕೆ ಹೀಗೆ ಬರ್ದು ಕಳಿಸಿದ್ರೆ ಗೊತ್ತಿಲ್ಲ. ಬಹಳ ಕ್ಲಿಯರ್ ಆಗಿ ಬರ್ದು ಕಳಿಸ್ತಾರೆ. ಟು ಪ್ರಾಸಿಕ್ಯೂಟ್ ಪಬ್ಲಿಕ್ ಸರ್ವೆಂಟ್ ಸ್ಯಾಂಕ್ಷನ್ ಅಂಡರ್ Section 17A(1) of the PC Act is required, and sanctioning authority for an MLA is the Speaker. Therefore, the opinion of the AG and take steps to transfer the file to Legislative Secretariat for taking appropriate action. One has returned to CBI under Section 6 of the DSP Act, Delhi Special Powers Establishment Act. Only the Home Department has power to pass such an order and to transfer the file to the Home Department. ಕಳಿಸ್ಕೊಡ್ತಾರೆ. ಒಂದೇ ದಿನದಲ್ಲಿ 13/9/2019 ಅಡಿಷನಲ್ ಚೀಫ್ ಸೆಕ್ರೆಟರಿ ಹೋಮ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಅವ್ರೇನ್ ಬರೀತಾರೆ ಅಂದ್ರೆ, ಎಕ್ಸಾಮಿನ್ ಪ್ರಾಪರ್ಲಿ ವಿತ್ ರೆಸ್ಪೆಕ್ಟ್ ಟು ರೂಲ್ಸ್ ಅಂಡ್ ಪುಟ್ ಅಪ್. ಕಾನೂನಾಗಿ ಏನ್ ಮಾಡಬೇಕು ಅದನ್ನ ನೋಡ್ಕೊಂಡು, ಸಾಧಕ ಬಾಧಕವನ್ನ ನೋಡ್ಕೊಂಡು ಅದನ್ನ ಮೂವ್ ಮಾಡಿ ಅಂತ ಹೇಳ್ತಾರೆ. 16ನೇ ತಾರೀಕು 9ನೇ ತಿಂಗಳು 16/9/2019 ಈ ಅಂಡರ್ ಸೆಕ್ರೆಟರಿ ಯಾರು ಈ ಫೈಲ್ ಎಕ್ಸಾಮಿನ್ ಮಾಡ್ತಾರೆ, ಅಂದ್ರೆ ಈ ಇಡಿದು 9ನೇ ತಾರೀಕು ಬಂದಿದ್ದು, ಅವ್ರೇನ್ ಹೇಳ್ತಾರೆ ಅಂದ್ರೆ, ಇದು PMLA ಆಕ್ಟ್ ಇರೋದ್ರಿಂದ, ಇದು PC ಆಕ್ಟ್ ಇರೋದ್ರಿಂದ ಇದು ಇನ್ವೆಸ್ಟಿಗೇಷನ್ ಬೇಕಾಗ್ತದೆ, ನಾವು ನೇರವಾಗಿ ಏನು ಡಿಸಿಷನ್ ತಗೊಳಕ್ಕಾಗಲ್ಲ, ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ಅಂತ. ಮತ್ತೆ ಅವರು ಕೂಡ ಅದೇ ಕೇಳ್ತಾರೆ, ಇದನ್ನ ಸ್ಯಾಂಕ್ಷನ್ ಮಾಡೋದು ಯಾರು, ಪ್ರಾಸಿಕ್ಯೂಟ್ ಮಾಡಕ್ಕೆ, ಇಫ್ ಗಿಲ್ಟಿ. ಮತ್ತೆ ಅಂದ್ರೆ ಗವರ್ನರ್ ಬರ್ಬೇಕಾ ಏನು ಸ್ಪೀಕರಿಗೆ ಬರಿಬೇಕಾ ಅಂತ. ಟು CBI ಅದ್ರ ಬಗ್ಗೆನೂ ಪ್ರಶ್ನೆ ಕೇಳ್ತಾರೆ. ಇವ್ರೇನ್ ಹೇಳ್ತಾರೆ, when the information was verified by ED, discloses that an offence under Section 30, and since it is a serious offence and the ED has shared this information with CBI also, and for a decision to be taken regarding transferring this case to CBI for further investigation, the file may be placed before the CM for his order ಅಂತ ಹಾಕ್ತಾರೆ. ಅಂಡರ್ ಸೆಕ್ರೆಟರಿ ಡೆಪ್ಟಿ ಸೆಕ್ರೆಟರಿ ಬರೀ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಇರೋದ್ರಿಂದ ಮತ್ತೆ CBIಗೆ ಹಾಕ್ಬೇಕಾ ಇಲ್ಲ ಅಂತ ಅದಕ್ಕೆ ನಾವು CM ಮುಂದೆ ಇಡ್ತೀವಿ ಅಂತ. 16/9 ಡೆಪ್ಟಿ ಸೆಕ್ರೆಟರಿ ಅಂತ ACS ಹೋಗುತ್ತೆ. ACS ಅವರು ಅದನ್ನ ರೆಫರ್ ಮಾಡಿಬಿಟ್ಟು AG ಕಳಿಸ್ತಾರೆ. ಅವರೇನ್ ಹೇಳ್ತಾರೆ ಅಂದ್ರೆ, ದೇ ಸೀಕ್ ಲಾ ಡಿಪಾರ್ಟ್ಮೆಂಟ್ಸ್ ಒಪಿನಿಯನ್ ವಿತ್ ರೆಸ್ಪೆಕ್ಟ್ ಟು ಗ್ರಾಂಟ್ ಆಫ್ ಪರ್ಮಿಷನ್ ರಿಗಾರ್ಡಿಂಗ್ ವೆದರ್ ಇಟ್ ಈಸ್ ಫ್ರಮ್ ದ ಗವರ್ನರ್ ಆರ್ ಸ್ಪೀಕರ್ ಆಫ್ ದ ಅಸೆಂಬ್ಲಿ. ಅಂದ್ರೆ MLA ವಿರುದ್ಧ ಇದೆ, ಇದು ಒಂದು ಸಿಟ್ಟಿಂಗ್ MLA ಇದ್ದಾರೆ, ಅವ್ರ ವಿರುದ್ಧ ಈ ಪ್ರಕರಣ ಬಂದಿದೆ. ಇದನ್ನ AG ಅವ್ರಿಗೆ ಕಳ್ಸೋಣ ಒಪಿನಿಯನ್ಗೆ, ಸ್ಪೀಕರ್ ಅಥಾರಿಟಿನಾ ಗವರ್ನರ್ ಅಥಾರಿಟಿನಾ ಅಂತ ಒಂದು ಬರೆದ್ಬಿಟ್ಟು ಕಳಿಸ್ತಾರೆ. 17/9/2019 ಒಂದೇ ದಿನದಲ್ಲಿ
ದ ಒಪಿನಿಯನ್ ಎಜಿಗೆ ಒಪಿನಿಯನ್ ಕಳಿಸ್ತಾರೆ. ಎಜಿ ಅವ್ರು ಏನು ಒಪಿನಿಯನ್ ಕೊಡೋದಿಲ್ಲ, ಕಾಯ್ತಾರೆ. ಎಷ್ಟು ದಿನ ಕಾಯ್ತಾರೆ? 24/9/2019 ಒರಿಜಿನಲ್ ಫೈಲ್ ಎಜಿ ಹತ್ರ ಸಿಎಂ ಆಫೀಸ್ ನಲ್ಲಿ ಒಂದು ಹೊಸ ಫೈಲ್ ಓಪನ್ ಮಾಡ್ತಾರೆ. ನೋಡಿ, ಪುರ್ಸೋತೆ ಇಲ್ಲ ಅವರಿಗೆ. 16th ಹೋಗಿದೆ ಇದಕ್ಕೆ, 17th ಹೋಗಿದೆ ಎಜಿ ಒಪಿನಿಯನ್ಗೆ, 18th, 19th, 20, 21, 22, 23 6 ದಿನದಲ್ಲಿ ಒಬ್ಬ ಶಾಸಕರಿಗೆ ಪ್ರಾಸಿಕ್ಯೂಷನ್ ಮಾಡಬೇಕು. ಯಾರಿಗೆ ಪ್ರಾಸಿಕ್ಯೂಷನ್ ಇರ್ಬೋದು ಅಥವಾ ಸ್ಯಾಂಕ್ಷನ್, ಕ್ಷಮಿಸಬೇಕು, ಸ್ಯಾಂಕ್ಷನ್ ಯಾರಿಗೆ ಬರಬೇಕು ಅಂತ 6 ದಿನದಲ್ಲಿ ಪುರ್ಸೋತಿರ್ಲಾರ್ದೆ ಸಿಎಂ ಆಫೀಸ್, ದೆನ್ ಸಿಎಂ ಆಫೀಸ್ ನಲ್ಲಿ ಹೊಸ ಫೈಲ್ ಓಪನ್ ಮಾಡಿಬಿಡ್ತಾರೆ. ಅವತ್ತಿನ ದಿನಾನೇ ತೀರ್ಮಾನ ಏನಾಗುತ್ತೆ ಅಂದ್ರೆ, ನಾವು ಇದು ಸಿಬಿಐಗೆ ಹಸ್ತಾಂತರ ಮಾಡಬೇಕು ಅಂತ 24ನೇ ತಾರೀಕು ತೀರ್ಮಾನ ಆಗುತ್ತೆ. 24ನೇ ತಾರೀಕು ತನಕ ಎಜಿ ಅವ್ರದ್ದು ಒಪಿನಿಯನ್ ಇಲ್ಲ. ಅದಾದ್ಮೇಲೆ ಏನ್ ಹೇಳ್ತಾರೆ ಅಂದ್ರೆ, 25/9/2019 ಆನ್ 24/9/2019 ದ ಚೀಫ್ ಮಿನಿಸ್ಟರ್ orally directed to hand over the matter for investigation to CBI, and he has discussed this matter with the AG over a call, and the file was placed before CM. ಅಂದ್ರೆ ಫೋನ್ ನಲ್ಲಿ ಆರ್ಡರ್ ಮಾಡಿಬಿಟ್ಟಿದ್ದಾರೆ. 24ನೇ ತಾರೀಕು ಇವರೇ ಓರಲಿ ಕಮ್ಯುನಿಕೇಟ್ ಮಾಡಿದ್ದಾರೆ ಅಂತ ಸಿಎಂ ಹೇಳ್ತಾರೆ. ಅಂದ್ರೆ ಒಬ್ಬ ಶಾಸಕದ ಸ್ಯಾಂಕ್ಷನ್, ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಮಾಡಲಿಕ್ಕೆ ಅಥವಾ ತನಿಖೆ ಇದು ಮಾಡಲಿಕ್ಕೆ ಅಷ್ಟೇನಾತ್ರ ಸರ್? 5 ದಿನದಲ್ಲಿ, 6 ದಿನದಲ್ಲಿ ಎಜಿ ಒಪಿನಿಯನ್ಗೂ ಕಾಯಲಾರ್ದೆ ಮೌಖಿಕವಾಗಿ ಆದೇಶ ಕೊಡ್ತಾರೆ ಅಂದ್ರೆ ಉದ್ದೇಶ ಏನು? ಬಿಜೆಪಿಯವರು ಉತ್ತರ ಕೊಡ್ಬೇಕು. ಇವತ್ತು ಎಲ್ಲ ಕಡೆ ಇದು ಕಾನೂನು ವಿರುದ್ಧ, ಸಂವಿಧಾನ ವಿರುದ್ಧ ಅಂತ ಓಡಾಡ್ಕೊಂತ ಇದಾರಲ್ಲ, ಕಾನೂನಿನ ಮತ್ತೆ ಸಂವಿಧಾನದ ಅರಿವಿದೆಯೇನ್ರಿ ನಿಮ್ಗೆ? ವೈ ವಾಸ್ ಇಟ್ ಡನ್ ಲೈಕ್ ದಿಸ್? 9ನೇ ತಾರೀಕು ಲೆಟರ್ ಬರುತ್ತೆ, 25 ತಾರೀಕು ಒಳಗಡೆ ನೀವು ಒಬ್ಬ MLAಗೆ ಸ್ಯಾಂಕ್ಷನ್ ಮಾಡಬೇಕು ಅಂತ ಸಿಬಿಐಗೆ ನೀವೇ ಬರ್ಕೊಟ್ಬಿಟ್ಟಿದ್ದೀರಲ್ಲ. 25ನೇ ತಾರೀಕಿಗೆ ಏನು ಇವ್ರು ಸ್ಯಾಂಕ್ಷನ್ ಕೊಡ್ತಾರೆ ಸರ್, ಎಜಿ ಅವತ್ತೇ ಒಪಿನಿಯನ್ ಕೊಡ್ತಾರೆ. ದಯವಿಟ್ಟು ಗಮನಿಸಬೇಕು. 24th ಈವ್ನಿಂಗ್ ಡಿಸಿಷನ್ ಹ್ಯಾಸ್ ಬೀನ್ ಡನ್ ವಿತೌಟ್ ಎಜಿಸ್ ಕನ್ಸಲ್ಟ್, ರಿಟರ್ನ್ ಅಪ್ರೂವಲ್. ಮೌಖಿಕವಾಗಿ ಆದೇಶ ಕೊಡ್ತಾರೆ. 25ನೇ ತಾರೀಕು ಇವರು ಆದೇಶ ಕೊಟ್ಟಾದ್ಮೇಲೆ, ಆಫ್ಟರ್ ಡಿಸಿಷನ್ ಹ್ಯಾಸ್ ಬೀನ್ ಟೇಕನ್, ಎಜಿ ಹ್ಯಾಸ್ ಗಿವನ್ ಅನ್ ಒಪಿನಿಯನ್. ಏನಂತ ಕೊಡ್ತಾರೆ ಎಜಿ ಒಪಿನಿಯನ್? ಇದು ಮ್ಯಾಟರ್ ಅನ್ನ ನಾವು ಇನ್ವೆಸ್ಟಿಗೇಷನ್ಗೆ ಹಾಕಬೇಕು, ಆಗ್ಲೇ ನಾವು ಕೊಡಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ನಂದು ಒಪಿನಿಯನ್ ಅಲ್ಲ, ಇದು ಸರ್ಕಾರದ ಒಪಿನಿಯನ್ ಅಲ್ಲ ಸರ್. ಅವ್ರೇನ್ ಹೇಳ್ತಾರೆ, ಲಾಸ್ಟ್ ಒಂದು ಪ್ಯಾರಾ ಓದ್ಬಿಡ್ತೀನಿ. ಅವ್ರೇನ್ ಹೇಳ್ತಾರೆ, ದೇರ್ ಫೋರ್ ಇನ್ಸ್ಟೆಂಟ್ ಕೇಸ್ it has to be ascertained by the investigation agency as to what is the nature of the offense committed by the public servant concerned. ಅಂದ್ರೆ ಏನ್ ಮಾಡಿದ್ದಾರೆ, ಏನ್ ತಪ್ಪು ಮಾಡಿದ್ದಾರೆ, ಅವ್ರ ಒಫೆನ್ಸ್ ಏನಿದೆ ಅಂತ ಕಂಡುಹಿಡಿಬೇಕು ಮೊದಲು. If the alleged offense is relating to any recommendation or decision taken by such public servant, only then issue under section 17A would arise. However, if the offense is nothing to do with the decision or recommendation made by the public servant, then the question of sanction under section 17A does not arise. ಬಿಜೆಪಿ ಅವರೇ, ನಿಮ್ ಸರ್ಕಾರ ಏನ್ ಬರ್ದಿದೆ ನೀವೇ ನೋಡಿಲ್ಲ. ಇಟ್ ಡಸ್ ನಾಟ್ ಅರೈಸ್ ಅಂತ ಹೇಳ್ತಾರೆ. ದಿಸ್ ಕುಡ್ ಬಿ ಸೀನ್ ವಿತ್ ದ ಫಾಲೋಯಿಂಗ್ illustration. For instance, if a public servant is being prosecuted, assets disproportionate to the known source of income, question of grant of sanction added under section 17A does not arise. DA case idrunu kuda does not arise. Even in case of sanction under section 19, question of sanction would arise only after the charge sheet is filed by the investigation agency. ಅಕಸ್ಮಾತ್ ನೀವು ಸ್ಯಾಂಕ್ಷನ್ ಕೊಡಬೇಕು ಅಂದ್ರೂ ಕೂಡ ಇನ್ವೆಸ್ಟಿಗೇಷನ್ ಏಜೆನ್ಸಿದು ನಿಮಗೆ ಚಾರ್ಜ್ ಶೀಟ್ ಇರಬೇಕು.
ಮತ್ತೆ ಚಾರ್ಜ್ ಶೀಟ್ ಎಲ್ಲಿ ತಪ್ಪ ಆವಾಗ? ದಯವಿಟ್ಟು ಬಿಜೆಪಿ 25/9/2019 ಚಾರ್ಜ್ ಶೀಟ್ ಎಲ್ಲಿತ್ತು? ವೈ ವಾಸ್ ಇಟ್ ನಾಟ್ ಫೈಲ್ಡ್? ಆಮೇಲೆ ಇವರು ಸಿಬಿಐಗೆ ವಾಪಸ್ ಕೊಟ್ರು. ಎಷ್ಟು ಅವಿವೇಕ ಅಂದ್ರೆ ಬಿಜೆಪಿನಲ್ಲಿ. ವಾಟ್ ಈಸ್ ದ ಕ್ರೈಟೀರಿಯಾ ಟು ಗಿವ್ ಅ ಕೇಸ್ ಟು ಸಿಬಿಐ? ಓದಿದ್ದೀರಾ? ವಾಟ್ ಈಸ್ ದ ಕ್ರೈಟೀರಿಯಾ? ಇದು ನಮ್ದಲ್ಲಪ್ಪ, ಇದು ನಿಮ್ಮ ಗುರುಗಳು ಮೋದಿ ಅವರು ಕಳಿಸ್ಕೊಟ್ಟಿರೋ ಆದೇಶ, ಇದು ನಿಮ್ಮ ಅಮಿತ್ ಶಾ ಕೊಟ್ಟಿರೋ ಆದೇಶ. ಇದು ಏನಂತ ಕೊಡ್ತಾರೆ? ಅದು ಸರ್ಕ್ಯುಲರ್ ಟು ಚೀಫ್ ಸೆಕ್ರೆಟರೀಸ್ ಆಫ್ ಆಲ್ ಸ್ಟೇಟ್ ಗವರ್ಮೆಂಟ್ಸ್ ಸಬ್ಜೆಕ್ಟ್ ಇಂಟ್ರೊಡಕ್ಷನ್ ಆಫ್ ಸಿಂಗಲ್ ವಿಂಡೋ ಸಿಸ್ಟಮ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್ ಫಾರ್ ರಿಸೀವಿಂಗ್ ಪ್ರಪೋಸಲ್ಸ್ ಆಫ್ ಸಿಬಿಐ ಇನ್ವೆಸ್ಟಿಗೇಷನ್. ಅಂದ್ರೆ ಸಿಬಿಐ ಇನ್ವೆಸ್ಟಿಗೇಷನ್ ಮಾಡಬೇಕು, ನೀವು ಪ್ರಪೋಸಲ್ ಕಳಿಸಿದ್ರೆ ಕೆಲವು ಮಾನದಂಡಗಳಿದೆ. ಆ ಮಾನದಂಡಗಳು ಏನು ಅಂತ ಹೇಳ್ತಾರೆ. ಅದರಲ್ಲಿ 5 ಮಾನದಂಡಗಳು ಕೊಡ್ತಾರೆ ಅವರು. ಒಂದನೇದು ಬ್ರೀಫ್ ಫ್ಯಾಕ್ಟ್ಸ್ ಆಫ್ ದ ಕೇಸ್ ಟು ಬಿ ಇನ್ವೆಸ್ಟಿಗೇಟೆಡ್. ಅಂದ್ರೆ ಕೇಸಿನ ಮಾಹಿತಿ ಬೇಕು ನಮಗೆ, ಫ್ಯಾಕ್ಟ್ಸ್ ಆಫ್ ದ ಕೇಸ್ ಬೇಕು. ಕಾಪಿ ಆಫ್ ದಿ FIR, and if FIR is in local language, the English translation may be provided. Result of the investigation done by the local police, including details of seizures, arrest made, and present status of the arrested accused, that is whether on bail or in custody. Copy of FIR, and if FIR is in local language, ಅದು ಬಿಟ್ಬಿಡಿ. ಕಾಪಿ ಆಫ್ FIR ಬೇಕು ಅಂತಾರೆ. ಎಲ್ಲಿತ್ತು ಇನ್ವೆಸ್ಟಿಗೇಷನ್ ರಿಪೋರ್ಟ್? ಸೀಸ್ ಮಾಡಿದ್ರಿ ಅಂದ್ರಲ್ಲ, ಸೀಸರ್ಸ್ ಎಲ್ಲಿತ್ತು? ಅವಾಗ DK ಶಿವಕುಮಾರ್ ಅವರು ಜೈಲಲ್ಲಿದ್ರ? Was he on bail? Was he accused? Was he arrested? Where was the copy of the FIR? ಬಹಳ ಸ್ಪಷ್ಟವಾಗಿ ಅಮಿತ್ ಶಾ ಅವರು ನಿಮ್ಗೆ ಸಂದೇಶ ಕಳಿಸಿದ್ದಾರೆ, ಕಾಪಿ ಆಫ್ ದ FIR ಇರಬೇಕು ಮಾರಾಯರೇ ಅಂತ. ಎಲ್ಲಿದೆ ಡೀಟೇಲ್ಸ್? ಮೂರನೇದು ಡೀಟೇಲ್ಸ್ ಆಫ್ ಕೋರ್ಟ್ ಕೇಸ್ ಇಫ್ ಎನಿ ಫೈಲ್ಡ್ ಇನ್ ದ ಮ್ಯಾಟರ್. ಯಾವ್ದಾದ್ರು ಕೋರ್ಟ್ ಕೇಸ್ ಇತ್ತಾ? ಇರಲಿಲ್ಲ. ಜಸ್ಟಿಫಿಕೇಶನ್ ಫಾರ್ ರೆಫರಿಂಗ್ ದ ಮ್ಯಾಟರ್ ಟು CBI ಇನ್ಕ್ಲೂಡಿಂಗ್ ಟ್ರಾನ್ಸ್ನ್ಯಾಷನಲ್ ರಾಮಿಫಿಕೇಶನ್. ಅಂದ್ರೆ ನಾವು ಇದು ನಿಮಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ CBI ಅವರಿಗೆ. ಯಾಕಂದ್ರೆ ಇದರಲ್ಲಿ ಬೇರೆ ರಾಜ್ಯದ ವಿಷಯಗಳಿರ್ಬೋದು, ಅಥವಾ ಬೇರೆ ದೇಶದ ವಿಷಯಗಳಿರ್ಬೋದು, ಇಂಟರ್ನ್ಯಾಷನಲ್ ಆರ್ ನ್ಯಾಷನಲ್ ಇಶ್ಯೂಸ್. ಅದು ಏನಾದ್ರೂ ಇದು ಜಸ್ಟಿಫಿಕೇಶನ್ ಕೊಡಬೇಕು ಅಂತ ಇದೆ. ಎಲ್ಲಿದೆ ಅಪ್ಪ ಜಸ್ಟಿಫಿಕೇಶನ್? ಅದಕ್ಕೆ ಯಾವ ಸ್ವಿಸ್ ಬ್ಯಾಂಕ್ ಅಕೌಂಟ್ ಇದೆ? ಯಾವ್ದು ನ್ಯಾಷನಲ್ ಸ್ಟೇಟ್ ಟು ಸ್ಟೇಟ್ ಜ್ಯೂರಿಸ್ಡಿಕ್ಷನ್ ಟ್ರೆಸ್ಪಾಸ್ ಆಗ್ತಾ ಇದೆ ಇಲ್ಲಿ? ಮತ್ತೆ 5ನೇದು ಬಹಳ ಇಂಟ್ರೆಸ್ಟಿಂಗ್, ರೀಸನ್ಸ್ ರಿಗಾರ್ಡಿಂಗ್ ಲೋಕಲ್ ಸ್ಟೇಟ್ ಪೊಲೀಸ್ ನಾಟ್ ಬೀಯಿಂಗ್ ಇನ್ ಅ ಪೊಸಿಷನ್ ಟು ಇನ್ವೆಸ್ಟಿಗೇಟ್ ದ ಮ್ಯಾಟರ್. ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ರೀಸನ್ಸ್ ರಿಗಾರ್ಡಿಂಗ್ ಲೋಕಲ್/ಸ್ಟೇಟ್ ಪೊಲೀಸ್ ನಾಟ್ ಬೀಯಿಂಗ್ ಇನ್ ಅ ಪೊಸಿಷನ್ ಟು ಇನ್ವೆಸ್ಟಿಗೇಟ್ ದ ಮ್ಯಾಟರ್. ಅಂದ್ರೆ ಇಲ್ಲಿ ನಮ್ಮ ಸ್ಟೇಟ್ ಪೊಲೀಸ್ ಇರ್ಬೋದು, ಲೋಕಾಯುಕ್ತ ಇರ್ಬೋದು, CID ಇರ್ಬೋದು, ಬೇರೆ ಯಾವ್ದಾದ್ರು ರಾಜ್ಯದ ಸಂಸ್ಥೆಗಳಿದ್ರೆ ಅವರಿಗೆ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನೀವು ಜಸ್ಟಿಫಿಕೇಶನ್ ಕೊಡಬೇಕು, ರೀಸನ್ಸ್ ಕೊಡಬೇಕು. ಏನ್ ಕೊಟ್ಟಿದ್ರಿ? ಎಲ್ಲಿ ಕೊಟ್ಟಿದ್ರಿ? ಅದಿದ್ರೆ ಕೊಡಿ, ನಮಗೆ ನೋಡೋಣ ಅಂತೆ. ವೆದರ್ ದ ಸ್ಟೇಟ್ ಗವರ್ಮೆಂಟ್ ವಿಲ್ ಬಿ ರೆಡಿ ಟು ಪ್ಲೇಸ್ ರಿಸೋರ್ಸಸ್, ಮ್ಯಾನ್ ಪವರ್, ಅದೆಲ್ಲ ಬಿಡಿ, ಅದು ರೆಗ್ಯುಲರ್. ಇದು 5 ಕ್ರೈಟೀರಿಯಾಸ್ ಇದೆ ಅಲ್ಲ, ಯಾವ ಕ್ರೈಟೀರಿಯಾ ಫುಲ್ಫಿಲ್ ಮಾಡಿದ್ದೀರಾ ಹೇಳಿ ನನಗೆ. ಫ್ಯಾಕ್ಟ್ಸ್ ಆಫ್ ದ ಕೇಸ್ ಕೊಟ್ರಾ? ಇಲ್ಲ. ಕಾಪಿ ಆಫ್ ದ FIR ಇತ್ತಾ? FIR ಆಗಿರ್ಲಿಲ್ಲ. ಕೋರ್ಟ್ ಕೇಸ್ ಇತ್ತಾ? ಕೋರ್ಟ್ ಕೇಸ್ ಇರಲಿಲ್ಲ. ಏನು CBIಗೆ ಯಾಕೆ ನೀವು ಇದಕ್ಕೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ರಾಮಿಫಿಕೇಶನ್ಸ್ ಏನಾದರೂ ಇತ್ತಾ? ಇರಲಿಲ್ಲ. ಯಾಕೆ ನೀವು ಇಲ್ಲಿನ ನಮ್ಮ ರಾಜ್ಯ ತನಿಖಾ ತಂಡಗಳಿಂದ ಬಿಟ್ಟು CBI ಕೊಡಬೇಕು ಅಂತ ನೀವು ಜಸ್ಟಿಫಿಕೇಶನ್ ಕೊಟ್ರಾ? ಇಲ್ಲ. ಮತ್ತೆ ಎಲ್ಲಿ, ಯಾಕೆ ಕೊಟ್ಟಿದ್ದೀರಾ? ಇದು ಕೊಟ್ಟಿರೋದು ಬರೇ ರಾಜಕೀಯ ದುರುದ್ದೇಶದಿಂದ. ಇದು ನನ್ ಡಾಕ್ಯುಮೆಂಟ್ಸ್ ಅಲ್ಲ, ಒಂದು ಕೂಡ ನನ್ ಡಾಕ್ಯುಮೆಂಟ್ಸ್ ಅಲ್ಲ. ಇಟ್ಸ್ ಆಲ್ ದ ಡಾಕ್ಯುಮೆಂಟ್ಸ್ ಆಫ್ ದ ದೆನ್ ಬಿಜೆಪಿ ಗವರ್ಮೆಂಟ್. ಎಲ್ಲ ನಾಯಕರು ಬಂದು ಏನ್ ಟಿವಿ ಸ್ಟೇಟ್ಮೆಂಟ್ ಅಲ್ಲ, ಅದು ಅನ್ಯಾಯ ಆಗ್ತಾ ಇದೆ, ಇದು ಆಗ್ತಾ ಇದೆ, ಸಂವಿಧಾನ ಕೊಗ್ಗೊಲೆ ಆಗ್ತಾ ಇದೆ ಅಂತ ಮಾಡಿದ್ಯಾರ್ರಿ? ಕೊಗ್ಗೊಲೆ ಕಾನೂನನ್ನ ಗಾಳಿಗೆ ತೂರಿದ್ಯಾರು? 1/10/2019 ಅವ್ರೇನ್ ಕೇಳ್ತಾರೆ, ಈಗ ಓದ್ನಲ್ಲ ಈ 5 ಕ್ರೈಟೀರಿಯಾಗಳನ್ನ,
25ಕ್ಕೆ ಒಂದು ಲೆಟರ್ ಕಳಿಸ್ತಾರೆ. ನಮಗೆ 1/10/2019 ಅವ್ರು ಕೇಳ್ತಾರೆ ಸೆಂಟ್ರಲ್ ಗವರ್ಮೆಂಟ್ ಅವರು, ನೀವು ನಮಗೆ ಸ್ಯಾಂಕ್ಷನ್ ಕೊಡ್ತಾ ಇದ್ದೀರಾ CBIಗೆ, ದಯವಿಟ್ಟು ಪ್ಲೀಸ್ ಫರ್ನಿಶ್ ಡೀಟೇಲ್ಸ್ such as copy of FIR and other details of the case in the prescribed pro forma ಅಂತ ಅವರೇ ಕೇಳ್ತಾ ಇದ್ದಾರೆ. ನೀವು ಮಾಹಿತಿ ಕೊಡಿ ನಮಗೆ ಅಂತ. ಏನಂತ ಕಳಿಸ್ತಾರೆ? ಏನು ಇಲ್ಲಿಕ್ಕೆ ಝೀರೋ ಡಾಕ್ಯುಮೆಂಟ್ಸ್. 4/11/2019 note put up by Under Secretary states that letter from Union of India dated 1/10/2019 was received seeking for FIR and other details and relevant documents to be filed in the prescribed format. Since no FIR was registered, ದಯವಿಟ್ಟು ಗಮನಿಸಿ, since no FIR was registered, file was placed for further orders before the secretary. ಅವರು ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರದಿಂದ ನಮಗೆ ಕೊಟ್ಟಿದ್ದಾರಪ್ಪ, ನಮಗೆ FIR ಕೊಡಿ, ಫ್ಯಾಕ್ಟ್ಸ್ ಆಫ್ ದ ಕೇಸ್ ಕೊಡಿ, ಎಲ್ಲಾನು ಕೊಡಿ, ನಾವು ತನಿಖೆ ಮಾಡ್ತೀವಿ ಅಂದ್ರೆ. ಆದ್ರೆ FIR ಇರ್ಲಾರ್ದ ಕಾರಣ ನಾವು ಏನ್ ಮಾಡಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ನಾವು ಸೆಕ್ರೆಟರಿಗೆ ಫೈಲ್ ಅನ್ನ ಮೂವ್ ಮಾಡಿದೀವಿ ಅಂತ 4/11/2019. ಅದಾದ್ಮೇಲೆ 20/11/2019 ದ ಡ್ರಾಫ್ಟ್ ಲೆಟರ್ was placed before ACS and then to the Chief Secretary, then the file was placed to the CM. 22/11/2019 the CM approved the letter and CS directed to issue the letter. ಅಂದ್ರೆ ಏನ್ FIR ಇಲ್ಲ, ಏನಿಲ್ಲ, ಇಲ್ಲ CBI ಕೊಡಬೇಕು. ಸೊ ಮುಖ್ಯಮಂತ್ರಿಗಳು ಅನುಮೋದನೆ ಮಾಡಿದ್ರು, ಅಂದಿನ ಚೀಫ್ ಸೆಕ್ರೆಟರಿ ಆದೇಶ ಹೊರಡಿಸಿದ್ರು. ಯಾವಾಗ ಅದಾದ್ಮೇಲೆ ಇನ್ನೂ FIR ಇಲ್ಲ, ದಯವಿಟ್ಟು ತಾವು ಗಮನಿಸಬೇಕು. FIR ಇಲ್ಲ, ಕೇಸ್ ಇಲ್ಲ, ಏನಿಲ್ಲ. ಇಷ್ಟೆಲ್ಲ ನ್ಯೂನ್ಯತೆಗಳಿದ್ರು, ಲೋಪಗಳಿದ್ರು ಕೂಡ ಏನಕ್ಕೆ ಮಾಡಿದ್ರು ಇದು? ಯಾವ ಫೀಸಿಬಿಲಿಟಿ ರಿಪೋರ್ಟ್ ಇತ್ತು? ಯಾವ ಆರ್ಡರ್ ಮಾಡ್ಲಿಕ್ಕೆ ಇವರಿಗೆ? ಇದು ರಾಜಕೀಯ ದುರುದ್ದೇಶ ಇರಲಿಲ್ಲ ಅಂದ್ರೆ ಇನ್ನೇನು ಮತ್ತೆ ಇವತ್ತು AG ಅವರು ಅವ್ರ ಒಪಿನಿಯನ್ ಅನ್ನ 25ನೇ ತಾರೀಕು ಕೊಡ್ತಾರೆ, ಇವ್ರು 24ಕ್ಕೆ ಮೌಖಿಕ ಆದೇಶ ಕೊಟ್ಬಿಟ್ಟು ಡಿಸಿಷನ್ ತಗೊಂಡಾದ್ಮೇಲೆ ಇವರು ಆದೇಶ ಒಪಿನಿಯನ್ ತಗೋತಾ ಇದ್ದಾರೆ ಇವತ್ತು. ಆದ್ರಿಂದ ಈಗ FIR ಯಾವಾಗ ರಿಜಿಸ್ಟರ್ ಆಗುತ್ತೆ? 13 ತಿಂಗಳು ಆದ್ಮೇಲೆ ಇವರೇ ಏನೋ ಕೇಸ್ಗಳು ಕುಕಪ್ ಮಾಡಿಬಿಟ್ಟು ಇವರೇ ಏನು ರಾತ್ರಿ ಕನ್ಸಿನಲ್ಲಿ ಏನು ಬಂತು ಅದನ್ನೇ ಹಾಕ್ಬಿಟ್ಟು 13 ತಿಂಗಳು ಆದ್ಮೇಲೆ ಹಾಕ್ತಾ ಇದ್ದಾರೆ. ಆಮೇಲೆ ಆಸ್ ಪರ್ ಲಾ ವಿತೌಟ್ FIR ಯು ಕಾಂಟ್ ಗಿವ್ ಓನ್ಲಿ. ನಮ್ದಲ್ಲ, ಕೇಂದ್ರ ಸರ್ಕಾರದ ಇದು ಇದೆ, ಮಾನದಂಡಗಳಿದೆ. CBI FIR ಲಾಂಚ್ ಮಾಡ್ತಾರೆ October 3rd 2020. ಅದು ಚಾಲೆಂಜ್ ಮಾಡಿದ್ದಾರೆ. ಇದು ಬಹಳ ಕ್ಲಿಯರ್ ಆಗಿ ಏನು ಎದ್ದು ಕಾಣಿಸುತ್ತೆ ಅಂದ್ರೆ, BJP ಅವರು ಇರ್ಬೋದು, ಯಡಿಯೂರಪ್ಪ ಅವರು ಇರ್ಬೋದು, ಮತ್ತೆ ಕೇಂದ್ರದ BJP ಸರ್ಕಾರದವ್ರು ಇರ್ಬೋದು, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅಲೆ ಇದೆ, ಇವರು ಆರ್ಸ್ ಬಂದ್ಬಿಡ್ತಾರೆ ಅಂತೂ ಭಯ ಹುಟ್ಟಿಸ್ಲಿಕ್ಕೆ ನಮ್ಮ ನಾಯಕರಿಗೆ ಹಿಂಗೆ ಮಾಡಿರೋದು. ನಾನು ಹೇಳ್ತಾ ಇದ್ದಿಲ್ಲ, ಶೋಮಿ ಯಾವ ಕಾನೂನು ಪಾಲನೆ ಮಾಡಿದಿರ ನಂಗೆ ತೋರಿಸ್ಬಿಡಿ ಅಪ್ಪ. ಈ ಒಂದು ದಾಖಲೆಗಳು ಕೂಡ ನಂದಲ್ಲ, ಎಲ್ಲಾನು ನಿಮ್ಮ ಅಂದಿನ ಸರ್ಕಾರದ ದಾಖಲೆಗಳು. ಇನ್ನ ಬಹಳ ಇದೆ ಓದಬೇಕು ಅಂದ್ರೆ. ಹೆಂಗೆ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ, ಏನೇನು ಮೌಖಿಕ ಆದೇಶಗಳು ಕೊಟ್ಟಿದ್ದಾರೆ, ನಮ್ಮ ನಾಯಕರುಗಳನ್ನ ಕಟ್ಟಾಕ್ಲಿಕ್ಕೆ ಏನೇನು ಮಾಡಿದ್ದಾರೆ, ಅವೆಲ್ಲಾನು ಇದೆ. ಇವೆಲ್ಲಾನು ಕೂಡ ದಾಖಲೆಗಳಲ್ಲಿದೆ. ಇವರು ಕಾನೂನು ವಿರುದ್ಧವನ್ನ ಮಾಡಿರೋದನ್ನ ನಾವು ಕಾನೂನಾತ್ಮಕವಾಗಿ ನಾವು ವಾಪಸ್ ತಗೊಂಡ್ರೆ ಇವರಿಗೆ ಬೆಂಕಿ ಎತ್ತಾ ಇದೆ. ಯಾಕಪ್ಪ? ಆಮೇಲೆ ನಾವೇನೋ ಇದು ಮಾಡ್ತಾ ಇಲ್ಲ. 3 ಸುಪ್ರೀಂ ಕೋರ್ಟ್ ಆದೇಶಗಳಿದೆ, ಇದರಲ್ಲಿ 3 ಸುಪ್ರೀಂ ಕೋರ್ಟ್ ಆದೇಶಗಳಿದೆ ಇದು ಕೇಸ್ಗಳನ್ನ ಹಿಂಪಡಿಲಿಕ್ಕೆ. ನಿಮ್ಮ UP State of UP versus Maharaja Dharmendra Prasad Singh 1989.
ದೋರ್ಜಿ ವರ್ಸಸ್ CBI ಅಂಡ್ ಅದರ್ಸ್ 1994 ಇವೆಲ್ಲನೂ ಕೂಡ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶಗಳಿದೆ. ನಾವು ಸುಮ್ಮನೆ ಯಾವುದೋ ಕಾನೂನು ಉಲ್ಲಂಘನೆ ಮಾಡಿಲ್ಲ. ನಾವು ಸಂವಿಧಾನಿಕವಾಗಿ ಎಲ್ಲ ಸಾಧಕ ಬಾಧಕ ನೋಡ್ಕೊಂಡು ವಾಟ್ ಈಸ್ ಲೀಗಲ್ ವಿ ಹ್ಯಾವ್ ಡನ್. ಆಮೇಲೆ ಇವರು ಇವತ್ತು ಉತ್ತರ ಕೊಡಬೇಕಾಗಿದ್ದು ನಾವಲ್ಲ, BJP ಅವರು ಉತ್ತರ ಕೊಡಬೇಕು, ಅಂದಿನ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು, ಇವತ್ತು BJP ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಉತ್ತರ ಕೊಡಬೇಕು. ಯಾಕೆ ಇದು ಮಾಡಿದ್ರಿ ಇರ್ಬೇಕಲ್ಲ, ನಿಮ್ಮ ಹತ್ರ ಎಲ್ಲ ದಾಖಲೆಗಳು ಇರುತ್ತಲ್ವಾ? ನಿಮ್ಮ ಅಂದಿನ ಏಜಿ ಕರೆದು ಕೇಳಿ ಏನೇನಾಗಿಯಪ್ಪ ಅಂತ. ಇಟ್ ಈಸ್ ನಥಿಂಗ್ ಬಟ್ ಅ ಕಾನ್ಸ್ಪಿರಸಿ ಅಗೇನ್ಸ್ಟ್ ಮಿಸ್ಟರ್ ಸಿದ್ದರಾಮಯ್ಯ, ಅಗೇನ್ಸ್ಟ್ ಮಿಸ್ಟರ್ DK Shivakumar and the Congress party. They just didn't want us to come to power at any cost. ಇದಕ್ಕೆಲ್ಲ ನಾವು ಹೆದರೋರಲ್ಲ, ಬೆದರೋರಲ್ಲ. ಸಂವಿಧಾನದಲ್ಲಿ, ಕಾನೂನಲ್ಲಿ ಅಪಾರವಾದಂಥ ನಂಬಿಕೆ ಇದೆ ನಮಗೆ. ನಮ್ಮ ಸರ್ಕಾರ ಯಾವುದೇ ರೀತಿಯಾಗೂ ಸಂವಿಧಾನಕ್ಕೆ ಅಗೌರವ ತರುವಂತೆ ನಾವು ನಡ್ಕೊಳೋದಿಲ್ಲ, ಕಾನೂನಿಗೆ ತದ್ವಿರುದ್ಧವಾಗಿ ನಡ್ಕೊಳೋದಿಲ್ಲ. ನೀವು ಮಾಡಿ ಎಲ್ಲಿಗೆ ಬರ್ತೀರಾ ಹೇಳಿ, ಚರ್ಚೆಗೆ ಬರಕ್ ರೆಡಿ ಇದೀವಿ ನಾವು. ಇದನ್ನ ಜಸ್ಟಿಫೈ ಮಾಡಿ ವಿತೌಟ್ FIR, ವಿತ್ ಏನ್ IT, ED, CBI ಅವರು ಯಾವ್ದಾದ್ರು ಒಂದು ಲೆಟರ್ ತೋರಿಸ್ಬಿಡಿ ನನಗೆ, ಇದು ಹಸ್ತಾಂತರ ಮಾಡಿ ಅಂತ ಒಂದು ಲೆಟರ್ ತೋರಿಸ್ಬಿಡಿ. ಹೀಗೀಗ ಉಲ್ಲಂಘನೆ ಆಗಿದೆ, ಇದು ನಾವು ಮಾಡ್ತಾ ಇದ್ದೀವಿ, ಕುಮಾರ್ ಅವ್ರ ವಿರುದ್ಧ ನಾವು ತನಿಖೆ ಮಾಡ್ಲಿಕ್ಕೆ ತಯಾರಿದ್ದೀವಿ ಅಥವಾ ಮಾಡಬೇಕು ಅಂತ ಒಂದು ಲೆಟರ್ ತೋರಿಸ್ಬಿಡಿ. ಸೊ ಇವೆಲ್ಲಾನು ಕೂಡ BJP ಅವರು ಅಧಿಕಾರ ಎಲ್ಲೋ ಅಧಿಕಾರ ಕೈಯಿಂದ ತಪ್ತಾ ಇದೆ ಅಂದ್ಬಿಟ್ಟು ಮಾಡಿರುವಂತ ತಂತ್ರಗಳು ಇವೆಲ್ಲ. ಅದಕ್ಕೆ ಇವತ್ತು ಅವರ ಸರ್ಕಾರದ ದಾಖಲೆಗಳು ಕೂಡ ಮಾತಾಡ್ತಾ ಇರೋದು. ನಾನೇ ಒಂದು ನಂಬಕ್ ಹೋಗ್ಬೇಡಿ ದಯವಿಟ್ಟು. ಈ ದಾಖಲೆಗಳೇನೇ ಮಾಡಿ ಏನೇನಿದೆ ನೋಡಿ ತಾವು. ಅದಾದ್ಮೇಲೆ ಪ್ರಶ್ನೆ ಕೇಳಿ BJP ಅವರಿಗೆ, ಯಾಕ್ರಿ ಹಿಂಗ್ ಮಾಡಕ್ ಹೋದ್ರಿ ಅಂತ. ಏನ್ ಉದ್ದೇಶ ಏನಿತ್ತು? ಎಲ್ಲಾನು ಕೂಡ ಹೊಡಿಸಿರುವ ಮಾನದಂಡದ ವಿರುದ್ಧನೇ ನೀವು ಹೋಗ್ಲಿಕ್ಕೆ ಕಾರಣ ಏನು? ವಾಟ್ ಈಸ್ ಯುವರ್ ಜಸ್ಟಿಫಿಕೇಶನ್? ದೇ ಹ್ಯಾವ್ ಟು ಆನ್ಸರ್ ಪೀಪಲ್. ಸದನದಲ್ಲಿ ಚರ್ಚೆಗೆ ಬರ್ತಾರ, ಬರಲಿ, ಕೇಳೋಣ ಈ ಪ್ರಶ್ನೆಗಳು. ಇವತ್ತು ಯಾವುದೇ ರೀತಿಯಾದಂತ ಕಾನೂನನ್ನ ನಾವು ಉಲ್ಲಂಘನೆ ಮಾಡಿಲ್ಲ. ನಿನ್ನೆ ಸರ್ಕಾರ ತಗೊಂಡಿರುವಂತ ಡಿಸಿಷನ್ ಏನಿದೆ ಈಸ್ ವೆರಿ ಮಚ್ ಆಸ್ ಪರ್ ಲಾ. ದೇರ್ ಹ್ಯಾಸ್ ಬೀನ್ ಪ್ರೆಸಿಡೆನ್ಸ್ ಅರ್ಲಿಯರ್ ಆಲ್ಸೋ, ಅಂಡ್ ಮೋರ್ ಇಂಪಾರ್ಟೆಂಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ. ಆಮೇಲೆ ಇಲ್ಲಿವರೆಗೂ ಈ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ DA ಕೇಸಿಗೂ ಕೂಡ CBI ಕೊಟ್ಟಿಲ್ಲ, ಇನ್ಕ್ಲೂಡಿಂಗ್ ಮಿಸ್ಟರ್ ಯಡಿಯೂರಪ್ಪ. ನಾಟ್ ಒಂದು ಪ್ರಕರಣ ತೋರಿಸ್ಬಿಡಿ ನಮ್ಮ 50 ವರ್ಷದ ಇತಿಹಾಸದಲ್ಲಿ ಅಥವಾ ನಮ್ಮ 75 ವರ್ಷದ ಇತಿಹಾಸದಲ್ಲಿ ನಾವು DA ಕೇಸನ್ನ CBI ಕೊಟ್ಟಿರೋದು ಸ್ಟೇಟ್ದು ಎಷ್ಟೊಂದಿವೆ, ಇಲ್ಲೇ ನಡೀತಾ ಇದೆ. ಸೊ ಆದ್ರಿಂದ ಇದನ್ನ ನಾವು ಯಾವುದೇ ಇರಲಿ ಕಾನೂನು ಹೋರಾಟ ಮಾಡೋಣ ಅವ್ರ ವೈಯಕ್ತಿಕವಾಗಿ. ಸೊ ಆದ್ರಿಂದ ನಮ್ಮ ಡಿಸಿಷನ್ ಏನಿದೆ ಈಸ್ ಆಸ್ ಪರ್ ಲಾ. ಥ್ಯಾಂಕ್ ಯು. ನಾವು ಹೆದರ್ತಾ ಇಲ್ಲ. ಇಲ್ಲ ನೋಡಿ, ಯಾರು ಹೆದರೋ ಪ್ರಶ್ನೆ ಇಲ್ಲ. ನಾನು ಕೇಳ್ತಾ ಇರೋದು, ತಾವು ತಡವಾಗಿ ಬಂದ್ರಿ. ನಾನು ಏನೇನು ನಾನು ಮುಂದಿಟ್ಟು ಕೇಳಿದ್ದೀನಿ ಅದ್ರ ಬಗ್ಗೆ ಉತ್ತರ ಕೊಡ್ಲಿ ಅವರು, BJP ಅವರು. ಯಾವುದೇ ಕೇಸ್ ಇರಲಾರ್ದೆ, ಯಾವುದೇ FIR ಆಗ್ಲಾರ್ದೆ, ನೋ ವಾಟ್ ಎವರ್ ಇಟ್ ಈಸ್ ಕೋರ್ಟ್, ಈಗ ಕೋರ್ಟ್ ಅಲ್ಲಿ ನಡೀತಾ ಇದೆಲ್ಲ, ಎಸ್ ಈಸ್ ಕ್ಲೀನ್ ಅಂತ ಅವ್ರು ಹೇಳಿದಾರಲ್ಲ. ನಮ್ಮ DK ಅವ್ರು ಎದುರಿಸ್ತೀವಿ ಅಂತ ಹೇಳಿದಾರಲ್ಲ, ನಾವು ಎಲ್ಲೂ ಓಡೋಗಿದ್ದೀವಿ ನೋಡಿ. ದ ಪಾಯಿಂಟ್ ಇಸ್ ಇಲ್ಲ ಕೋರ್ಟ್ ಹೇಳಿ ನಡೆಸ್ತಾ ಇದೀವಲ್ಲ. ಈಗ ಕೋರ್ಟ್ ಆಗುತ್ತಲ್ವಾ, ಅವ್ರು ಕೋರ್ಟಿಂದ ಎಲ್ಲೇ ಹೆದರ್ಕೊಂಡು ಓಡಾಡ್ತಾ ಇದ್ದಾರೆ ಸರ್. ನಾವು ಕೇಳ್ತಾ ಇದು ಸರ್, ಒಂದ್ ನಿಮಿಷ ಪ್ಲೀಸ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕ್ವೆಶ್ಚನ್ ಹಿಯರ್ ಇಸ್ CBI ಸ್ಯಾಂಕ್ಷನ್ ಬಗ್ಗೆ. ಮಿಕ್ಕಿದಲ್ಲ ಏನೇ ಇದ್ರೂ ಕೂಡ ಕಾನೂನು ವೈಯಕ್ತಿಕವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಸಪೋರ್ಟ್ ಆಸ್ ಅ ಪಾರ್ಟಿ ವಿ ವಿಲ್ ಡೂ ಇಟ್. ನಮ್ಮ ಪ್ರಶ್ನೆ ಎಲ್ಲ ಕಡೆ ಓಡಾಡ್ಕೊಂಡು ಹೇಳ್ತಾ ಇದಾರಲ್ಲ ಇದು ತಪ್ಪು ಅಂತ, ಇದು ಸ್ಯಾಂಕ್ಷನ್ ಮಾಡಿರೋ ತಪ್ಪು ಅಂತ ನಾವು ಹೇಳ್ತಾ ಇರೋದು.
ನೋಡಿ, ಅದು ಕೋರ್ಟಲ್ಲಿ ಇದೆ, ವೈಯಕ್ತಿಕವಾಗಿ ಅವ್ರು ಹ್ಯಾಂಡಲ್ ಮಾಡ್ತಾ ಇದಾರಲ್ಲ. ನಾನು ಯಾರು ಡಿಸಿಷನ್ ತಗೊಳಕ್ಕೆ, ನೀವ್ಯಾರು ಡಿಸಿಷನ್ ತಗೊಳಕ್ಕೆ? ದೇ ವಿಲ್ ಟೇಕ್ ಇಟ್. ಡಸ್ ನಾಟ್ ಮ್ಯಾಟರ್ ಅಲ್ವಾ ಸರ್? ಈಗ ಹೆದರಿಕೆ ಯಾಕೆ? ಈಗ ನೀವೇ ಹೇಳಿದ್ರಿ ಆಲ್ಮೋಸ್ಟ್ 90% ಕೇಸ್ ಮುಗಿದ ಮೇಲೆ ಅವ್ರ ಜೊತೆ ಇದ್ರು. ಇನ್ನೇ ಕ್ಯಾಬಿನೆಟ್ಗೆ ಬಂದಿಲ್ಲ ಅದು. ಈ ಸಬ್ಜೆಕ್ಟ್ ಬಗ್ಗೆ ನಮ್ಗೆ ಬರುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು. ಬಟ್ ಹಾಗೆ ಅಂಥದ್ದೇನಿಲ್ಲ. ಇನ್ಫ್ಲೂಯೆನ್ಸಿಂಗ್ ದ ಕ್ಯಾಶ್ ಇಸ್ ನಥಿಂಗ್. ಅಂಡ್ ಮೋರ್ ಓವರ್, ಅವರು ಕಾನೂನನ್ನ ತಿರ್ಚಿದವ್ರಿಗೆ ನೀವೇನು ಹೇಳ್ತಾ ಇದ್ದೀರಾ? ಕಾನೂನನ್ನ ಪಾಲನೆ ಮಾಡಿ ವಾಪಸ್ ಸ್ಟೇಟಸ್ ಕೋ ತಂದಿದ್ದು ನಮ್ಗೆ ಹೇಳ್ತಾ ಇದ್ದೀರಾ? ಯಾವುದು? ಅವಾಗ್ಲೂ ಹೇಳಿದ್ವಿ, ನೀವು ಕೇಳಿರ್ಲಿಲ್ಲ. ಅದಕ್ಕೆ ಈಗ ಇಲ್ಲ ಸರ್, ಪ್ಲೀಸ್. ಇಲ್ಲ, ಯಾಕೆ ನಾನು ಹೇಳ್ತೀನಿ ಸರ್, ಅದನ್ನ ಹೇಳ್ತೀನಿ. ಈಗಲೂ ಅದೇ ಮಾಡ್ತಾ ಇದ್ದೀನಲ್ಲ ಸರ್. ನೋಡಿ, 1 ಸೆಕೆಂಡ್ ಸರ್. 25/11/2019 ಆನರೇಬಲ್ DCM wrote to the then government, ಏನಿದೆ ಕೊಡಿ ದಯವಿಟ್ಟು. ಬಹಳ ಸ್ಪಷ್ಟವಾಗಿ ಕಾಪೀಸ್ ಆಫ್ ಕರೆಸ್ಪಾಂಡೆನ್ಸ್ ಟು ಗವರ್ಮೆಂಟ್ ಆಫ್ ಇಂಡಿಯಾ, ಕಾಪೀಸ್ ಆಫ್ ಪ್ರೊಸೀಡಿಂಗ್ಸ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ, ಪರ್ಮಿಷನ್ ಲೆಟರ್ ಫ್ರಮ್ ಸ್ಟೇಟ್ ಗವರ್ಮೆಂಟ್ ಟು ಸೆಂಟ್ರಲ್ ಗವರ್ಮೆಂಟ್, ರಿಲೇಟೆಡ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೇಳಿದೀವಿ, ನಮ್ಗೆ ಕೊಟ್ಟಿಲ್ಲ. ಯಾವುದು? ಐ ಆಮ್ ನಾಟ್ ಸೇಯಿಂಗ್ ಲೀಗಲ್ AG ಒಪಿನಿಯನ್ ಇಸ್ ರಾಂಗ್. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಸರ್ಕಾರ ಇದೆ 17ನೇ ತಾರೀಕು. AG ಒಪಿನಿಯನ್ ಬರ್ಲಿಕ್ಕೆ ಕಾಯ್ದೆ ಅಲ್ಲ. ಇವರು ಮೌಖಿಕವಾಗಿ ಫೋನ್ ಮಾಡಿ, ಇಲ್ಲ ಯು ಗೋ ಹೆಡ್ ವಿತ್ ಟು CBI ಅಂತ. ಯಾವ ಆಧಾರದ ಮೇಲೆ? ಅದಾದ್ಮೇಲೆ AG ಒಪಿನಿಯನ್ ಕೊಡ್ತಾರೆ ದಟ್ ಇಟ್ ಕೆನಾಟ್ ಬಿ ಡನ್ ಅಂತ. CBI ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಕೊಡ್ತಾರೆ. ವಾಟ್ AG's ಆನ್ಸರ್ ಈಸ್, ಅವ್ರು ದೇ ಗೋ ಹೆಡ್. AG ಒಂದು ಪ್ಯಾರ ಓದ್ನಲ್ಲ ನಾನು. AG ಯಾರೇ ಇರ್ಬೋದು ಸರ್, ಕಾನೂನು ಒಂದೇ ಅಲ್ಲ ಎಲ್ಲರಿಗೂ, ಸಂವಿಧಾನ ಒಂದೇ ಅಲ್ಲ. ಯತ್ನಾಳವ್ರು ಏನಾದ್ರು ಯತ್ನಾಳವ್ರು ಸುಮ್ಮನಿದ್ರು? ಅವಾಗ ಯಾಕೆ ಯತ್ನಾಳವ್ರು ಸುಮ್ಮನಿದ್ರು? ಅವರಿಗೆಲ್ಲ ಗೊತ್ತಲ್ಲ. PSI ಹಗರಣ ಯಾರು ಮಾಡಿದ್ ಗೊತ್ತು, ಗಂಗಾ ಕಲ್ಯಾಣ ಯೋಜನೆ ಹಗರಣ ಮಾಡಿದ್ ಯಾರು ಗೊತ್ತು, ನಿಮ್ ಮುಂದೆನೆ ಹೇಳಿದಾರಲ್ಲ. ಅವಾಗ ಯಾಕೆ ಕೊಟ್ಟಿಲ್ಲ? ಸಾರ್ವಜನಿಕರ ಹಿತಾಸಕ್ತಿನಲ್ಲಿ ಯಾಕೆ ಕೊಟ್ಟಿಲ್ಲ? ಈಗ ಅವಾಗ ಇವಾಗಿನ AG ಇವ್ರ ಸಂಬಂಧಿಕರಂತ ಎಲ್ಲ ಹೇಳ್ತಾ ಇದ್ರಲ್ಲ. ಅವಾಗಿನ AG ಯಾರು ಸಂಬಂಧಿಕರು? ಮತ್ತೆ ಸಂವಿಧಾನ ಒಂದೇ ಅಲ್ವಾ ಸರ್, ಕಾನೂನು ಒಂದೇ. ವಿ ಕೆನಾಟ್ ಗೋ. ನಾವು ಕೇಳ್ತಾ ಇರೋದು ವೆರಿ ಸಿಂಪಲ್. BJP ಅವರು ಈ ಸ್ಯಾಂಕ್ಷನ್ ಅನ್ನ ಕೊಟ್ಟಿದ್ದು ಅಸಂವಿಧಾನಿಕವಾಗಿ, ಕಾನೂನು ವಿರುದ್ಧವಾಗಿ, ಅಷ್ಟೇ ಹೇಳ್ತಾ ಇರೋದು. ವಾದ ಪ್ರತಿವಾದ ಅಲ್ಲ ಸರ್ ಇದರಲ್ಲಿ. ದೇರ್ ಶುಡ್ ನಾಟ್ ಬಿ ಎನಿ ಡಿಸ್ಕಷನ್ ಇಫ್ ಯು ಆಸ್ಕ್ ಮೀ, ಬಿಕಾಸ್ ದೀಸ್ ಆರ್ ನಾಟ್ ಮೈ ಡಾಕ್ಯುಮೆಂಟ್ಸ್. ಕೊಟ್ಟಿದ್ದಾರೆ. ಸಿ ವಾಟ್ ಎವರ್ ಇಸ್ ದ ಏನಿದೆ ಅದು ಡೆಪ್ಟಿ CM ಅವರ ವೈಯಕ್ತಿಕವಾಗಿ ಇರುವಂತದ್ದು. ಇದು ಅದ್ರ ಬಗ್ಗೆ ನಾನು ಹೆಚ್ಚು ಮಾಹಿತಿನೂ ಇಲ್ಲ, ನಾನು ಅದ್ರ ಬಗ್ಗೆ ಕಾಮೆಂಟು ಮಾಡಲ್ಲ. ಅವ್ರ ಕಾನೂನು ಹೋರಾಟ ಅವ್ರು ಮಾಡ್ತಾ ಇದ್ರೆ ಅವಾಗ ನಾವೆಲ್ಲ ನಿಂತಿದ್ದೀವಿ. ಕಾನೂನಾತ್ಮಕ ವಿ ವಿಲ್ ಟೇಕ್ ಇಟ್ ಟು ಲಾಜಿಕಲ್ ಎಂಡ್. ಪಾಯಿಂಟ್ ಹಿಯರ್ ಟುಡೇ ನಿಮ್ಮ ಮುಂದೆ ಏನಿದೆ ಅಂದ್ರೆ, CBIಗೆ ಸ್ಯಾಂಕ್ಷನ್ ಕೊಟ್ಟಿರೋದು ಲೀಗಲ್ಲ ಇಲ್ಲಿಗಲ್ಲ.
ಇಟ್ ಈಸ್ ಕಂಪ್ಲೀಟ್ಲಿ ಇಲ್ಲಿಗಲ್, ಕಂಪ್ಲೀಟ್ಲಿ ಪೊಲಿಟಿಕಲಿ ಮೋಟಿವೇಟೆಡ್ ಅಂತ ನನ್ನ ವಾದ ಅಲ್ಲ. ಸರ್ಕಾರದ ದಾಖಲೆಗಳು, ಬಿಜೆಪಿ ಸರ್ಕಾರದ ಅಂದಿನ ಸರ್ಕಾರದ ದಾಖಲೆಗಳು ಹೇಳ್ತಾ ಇವೆ. That you will have to check with. Like I said, I will not be commenting on that particular case, which is a personal matter. ಒಂದು ನಿಮಿಷ ಸರ್. ಇಲ್ಲ, ಅನುಮತಿ ವಾಪಸ್ ಪಡೆದಿದ್ದೀವಿ ಅಷ್ಟೇ. ಅದು ವಿಷಯ ಸರ್. ಈಗ ಅದು ಜಡ್ಜಿಗೆ ಬಿಟ್ಟಿರೋದಲ್ವಾ. ಈಗ ಅದ್ರ ವಿರುದ್ಧನೇ ಮೇಲ್ಮನೆ ಅರ್ಜಿ ಸಲ್ಲಿಸಿರೋದಲ್ವಾ. ನೋಡೋಣ ಏನಾಗುತ್ತೆ ಅಂತ. ನಮ್ಮ ನಿರ್ಣಯ ಏನಿಲ್ಲ ಸರ್, ಇದು ಬಿಜೆಪಿಯವ್ರ ನಿರ್ಣಯ, ನಮ್ಮ ನಿರ್ಣಯ ಅಲ್ಲ. ಯಾಕೆ ಸೋಲಾಗುತ್ತೆ? ಸಿ, a court can take whatever decision it wants. ಕೆಲವು ಎಷ್ಟೊಂದು ಸರಿ ನಿಮ್ಗೆ ಗೊತ್ತಿದೆ, ನ್ಯಾಯ ತೀರ್ಪುಗಳು ಕೆಲವು ಸಂದರ್ಭದಲ್ಲಿ ಸರಿನೂ ಇರ್ತದೆ, ಕೆಲವು ಸಂದರ್ಭದಲ್ಲಿ ಎರರ್ ಆಫ್ ಜಜ್ಮೆಂಟು ಇರ್ತವೆ. ಗೊತ್ತಿಲ್ಲ, ನೋಡೋಣ. ನಾವ್ಯಾಕೆ ನಾವ್ಯಾಕೆ ಅದಕ್ಕೆ ಮುಂಚಿತವಾಗಿ ಹೋಗಿ ಹೀಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತ ನಾವು ಒಪಿನಿಯನ್ ಕೊಡಬೇಕು? ನಮ್ಮ ಒಪಿನಿಯನ್ ಫರ್ಮ್ ಆಗಿದೆ that the CBI sanction itself was politically motivated by the BJP. So BJP is then why is he shying away from CBI inquiries for Vijayendra? Give his cases also to CBI. That's also a good idea, right? A group of thieves are safeguarding another bigger thief. This is what the statement from BJP side. Who? The central government is protecting the state BJP leaders? Is that what the... ಅವರಿಗೆ ಅಷ್ಟೇ ಪ್ರಾಮಾಣಿಕತೆ ಇದ್ರೆ, ಸ್ಟೇಟ್ ಗವರ್ಮೆಂಟ್, ಇಫ್ ದ ಸೆಂಟ್ರಲ್ ಬಿಜೆಪಿ ಲೀಡರ್ಶಿಪ್ ಈಸ್ ಸೋ ಕ್ಲೀನ್ ಅಂಡ್ ಸೋ ಗುಡ್, why don't they take up Mr. Yediyurappa's case? Why don't they take up the Bitcoin case? Why don't they take up Vijendra's case? Let them take it up. Who is telling them? You are talking of legality of the process which was done. Absolutely. Can you give some details? Because BJP continuously saying the decision was just to set up the party. The decision was to ensure that they tie us up. As simple as that. All the documents that I have produced is the then government's orders. All the criteria for making it a CBI case is done by the central government. So I am not here to give it another meaning. It's a pretty straightforward case. The directions were issued by the then CM in order to curtail the Congress party's activities. ಇದೇ ಆಗಿದೆ ಅಲ್ಲ ಡನ್. ಒಂದು ಇಂಗ್ಲಿಷ್ ಒಂದು ಇದು ಹಾಕ್ಸ್ಬಿಡ್ಬೇಕು ಸರ್, ಎಲ್ ಇ ಡಿ. ಫೋನ್ ಮಾಡಿದ್ರಿ ಸರ್, ಬೈಸ್ಕೊಂತ ಇದ್ದೀನಿ ನಾನು ಬೆಂಗಳೂರಿಗೆ ನೋಡ್ತೀನಿ. Sir, now the BJP is raising many questions on the decision which was taken by the cabinet yesterday related to the DKC case. Can you give the sanction? One second. Ready? Okay. Yeah. The then BJP's government for sanctioning to CBI itself was illegal. As per their own criteria, it did not meet. I have spoken in detail how they have misused the government, how they have misconstrued the guidelines to ensure that the Congress leaders are tied up under the CBI, IT and ED. Their own government officers, the then government officers, had written saying that there is no FIR and we cannot give it to the CBI. So where is their ambiguity? It is completely politically motivated. So, but they are saying that this is blatant misuse of power and that you